ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ 20ರಿಂದ 25ನೇ ತಾರೀಕಿನವರೆಗೂ ಕೂಡ ಖಂಡಿತವಾಗಿ ದೊಡ್ಡ ಸಿಹಿ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ಈಗಷ್ಟೇ ಸೂರ್ಯಗ್ರಹಣ ಮತ್ತು ವಿಶೇಷವಾದ ಅಮಾವಾಸ್ಯೆ ಮುಗಿದಿರುವ ಕಾರಣ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದಿನವೂ ಅದ್ಭುತವಾಗಿರುತ್ತೆ ಮತ್ತು ಗ್ರಹಗಳ ವಿಶೇಷವಾದ ಚಲನೆಯು ವೃಶ್ಚಿಕ ರಾಶಿಯವರಿಗೆ ಗಾಢವಾಗಿರುವಂತಹ ಶಕ್ತಿಯನ್ನ ನೀಡ್ತಾ ಇದೆ. ಈ ಸಮಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಾ ಇರೋದ್ರಿಂದ ಖಂಡಿತವಾಗಿ ರಾಯರ ಅನುಗ್ರಹ ವೃಶ್ಚಿಕ ರಾಶಿಯವರ ಬಾಳನ್ನ ಅದ್ಭುತ ಮಾಡುತ್ತೆ ಮತ್ತು ಒಬ್ಬ ಮಹಿಳೆಯ ಮುಖಾಂತರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತದೆ. ನಿಮ್ಮ ಮನಸ್ಸು ಇಲ್ಲಿಯವರೆಗೂ ತಡೆದುಕೊಂಡಿದ್ದಂತಹ ಪ್ರತಿಯೊಂದು ನೋವು, ಕಷ್ಟ, ನಿಷ್ಠುರ ಮತ್ತು ಅವಮಾನಗಳಿಗೆ ಪ್ರತಿ ಉತ್ತರವನ್ನ ಕೊಡಲು ನಿನ್ನ ಹೃದಯ ತಾಳಿದಂತಹ ನೋವಿಗೆ ಒಬ್ಬ ಮಹಿಳೆ ಉತ್ತರ ಕೊಡುತ್ತಿದ್ದಾಳೆ ಎಂದು ಸ್ಪಷ್ಟವಾದ ಸಂದೇಶ ಜ್ಯೋತಿಷ್ಯದ ಪ್ರಕಾರ ನಿಮಗೆ ತಿಳಿಸಲಾಗುತ್ತಿದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಅಂದರೆ ಗಾಢವಾದ ಮನಸ್ಸು, ರಹಸ್ಯಮಯ ಸ್ವಭಾವ, ತೀವ್ರ ಆತ್ಮಶಕ್ತಿ ಮತ್ತು ಪುನರ್ಜನ್ಮದ ಶಕ್ತಿ. ಈ ರಾಶಿಯವರಿಗೆ ಈಗಿನ ಸಮಯದಲ್ಲಿ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಕಾಣಿಸುತ್ತದೆ. ಇದುವರೆಗೆ ಅನುಭವಿಸಿದಂತಹ ಒತ್ತಡ, ಮನಸ್ಸಿನ ಗೊಂದಲ, ನಂಬಿಕೆ ದ್ರೋಹ ಅಥವಾ ಆರ್ಥಿಕ ಸ್ಥಿರತೆ ಇವೆಲ್ಲವೂ ಕೂಡ ನಿಧಾನವಾಗಿ ದೂರವಾಗುವಂತಹ ಸೂಚನೆ ಇದಾಗಿದೆ. ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶನಿ ಗ್ರಹಗಳ ಪ್ರಭಾವ ಮಿಶ್ರ ಫಲಿತಾಂಶವನ್ನು ನೀಡುತ್ತಿದ್ದರೂ ಕೂಡ ಈಗಿನಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವಂತಹ ಆರಂಭವಾಗುತ್ತದೆ. ನೀವು ಬಹುಕಾಲದಿಂದ ನಿರೀಕ್ಷೆ ಮಾಡುತ್ತಿದ್ದಂತಹ ಒಂದು ಒಳ್ಳೆಯ ಸುದ್ದಿ, ಕೆಲಸ, ವ್ಯಾಪಾರ, ವ್ಯವಹಾರ, ಸಾಲದ ಪರಿಹಾರ ಅಥವಾ ಕುಟುಂಬದ ವಿಚಾರಗಳಲ್ಲಿ ಈ ಸಮಯದಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ದೂರದಿಂದ ಅಥವಾ ಹಳೆಯ ಪರಿಚಯದಿಂದ ವ್ಯಕ್ತಿಯಿಂದ ನಿಮಗೆ ವಿಶೇಷವಾದ ಸಂದರ್ಭದಲ್ಲಿ ಪರಿಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಆದರೆ ಖಂಡಿತವಾಗಿ ಗುರುವಿನ ಆಶೀರ್ವಾದ ಯಾವ ವ್ಯಕ್ತಿ ಮೇಲಿರುತ್ತೋ ಅಂಥವರು ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ಸಮಯವನ್ನ ವಿಶೇಷವಾದ ಸಂದರ್ಭ ಅಂತ ಕರೆಯಲಾಗುತ್ತದೆ. ಏಕೆಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ವದಂತಿ ನಡೀತಾ ಇರೋದ್ರಿಂದ ಖಂಡಿತವಾಗಿ ಗುರುಗಳ ಆಶೀರ್ವಾದ, ರಾಯರ ಅನುಗ್ರಹ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದು ಒಬ್ಬ ವ್ಯಕ್ತಿಯ ಮೂಲಕ ನಡೆಯುವಂತಹ ಸ್ಪಷ್ಟವಾದ ಸಂದೇಶ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದಾದಂತಹ ಒಂದು ವಿಶೇಷವಾದ ಕರೆ ಅಥವಾ ಒಬ್ಬ ವ್ಯಕ್ತಿಯ ಒಂದು ಮಾತು ಎಲ್ಲವೂ ಕೂಡ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನ ಪುನರಾರಂಭಿಸಲು ಸಾಧ್ಯತೆ ಮಾಡಿಕೊಡುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಇದುವರೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದೇ ಇದ್ದರೆ ಈಗ ನಿಮ್ಮ ಪ್ರತಿಭೆಯನ್ನ ಗುರುತಿಸುವಂತವರು ಎದುರಾಗುತ್ತಾರೆ. ಹಿರಿಯರ ಆಶೀರ್ವಾದ ಮತ್ತು ಸಹಕಾರದಿಂದ ಒಂದು ಹೊಸ ಅವಕಾಶ ನಿಮ್ಮನ್ನ ಕೈ ಸೇರಬಹುದು. ವ್ಯವಹಾರದಲ್ಲಿರುವಂತವರು ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆಯಲ್ಲಿ ಲಾಭವನ್ನ ಕಂಡುಕೊಳ್ಳಬಹುದು. ಆದರೆ ಎಲ್ಲಾ ನಿರ್ಧಾರಗಳು ತುರ್ತಿನಿಂದ ತೆಗೆದುಕೊಳ್ಳಬೇಡಿ. ವೃಶ್ಚಿಕ ರಾಶಿಯವರ ತೀವ್ರ ಸ್ವಭಾವ ಕೆಲವೊಮ್ಮೆ ಆತುರದ ನಿರ್ಧಾರಗಳಿಗೆ ಕಾರಣವಾಗುತ್ತದೆ. ಶಾಂತವಾಗಿ ಯೋಚಿಸಿ ಕೈಗೊಳ್ಳುವಂತಹ ನಿರ್ಧಾರ ದೀರ್ಘಕಾಲದವರೆಗೆ ಲಾಭವನ್ನ ನೀಡುತ್ತದೆ. ಒಟ್ಟಾರೆ ಈ ಸಮಯವನ್ನ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಮತ್ತು ದೇವರ ಅನುಗ್ರಹದ ವಿಶೇಷವಾದ ಶಕ್ತಿ ಹೊಂದಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ. ಅಮಾವಾಸ್ಯೆ ಕಳೆದಿದೆ ಮತ್ತು ಸೂರ್ಯಗ್ರಹಣ ಕೂಡ ಮುಗಿದಿರೋದ್ರಿಂದ ಬಂದಿರತಕ್ಕಂತಹ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನ ಬರೆಯಲು ಸಿದ್ಧವಾಗಿರುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಂಡರೆ ಆಶ್ಚರ್ಯಚಕಿತರಾಗ್ತೀರಾ. ವೃಶ್ಚಿಕ ರಾಶಿಯವರು ತುಂಬಾ ಅದೃಷ್ಟವಂತರು. ಫೆಬ್ರವರಿ ತಿಂಗಳು ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿಯನ್ನ ಕೇಳ್ತಾರೆ. ದೇವರ ಕೃಪೆ ನಿಮ್ಮ ಮೇಲಿರುತ್ತದೆ. ಇದರಿಂದಾಗಿ ಆರ್ಥಿಕವಾಗಿ ಅಪಾರವಾದ ಲಾಭವಾಗುತ್ತದೆ. ಮನೆಯಲ್ಲಿ ಹಣ ಹೆಚ್ಚಾಗುತ್ತದೆ. ಈ ಸಮಯ ದೇವತೆಗಳ ಕಾಲಕಾಲಕ್ಕೆ ನಿಮ್ಮ ಮನೆಗೆ ಬಂದು ಹೋಗುತ್ತಾರೆ. ಆದರೆ ನೀವು ಆ ದೇವತೆಗಳನ್ನ ಗುರುತಿಸಬೇಕು. ಖಂಡಿತವಾಗಿ ನಿಮ್ಮ ಜೀವನವನ್ನ, ನಿಮ್ಮ ಬಾಳನ್ನ ಬದಲಾಯಿಸಿಕೊಳ್ಳಬೇಕು. ಖಂಡಿತವಾಗಿ ನೀವು ಈಗ ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಸುತ್ತಲೂ ಕೂಡ ಯಾರೂ ಇಲ್ಲದಿದ್ದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಶೇಷವಾದ ಘಟನೆಗಳು ನಡೀತಾ ಇರೋದು ನಿಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರು ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಅವರು ಬುದ್ಧಿವಂತರು ಮತ್ತು ಧೈರ್ಯಶಾಲಿಗಳು ಕೂಡ ಹೌದು. ಈ ಸಮಯದಲ್ಲಿ ನೀವು ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ತೊಂದರೆಯನ್ನ ಕೊಟ್ಟಿರಬಹುದು, ಕೆಲವೊಂದಿಷ್ಟು ನಷ್ಟಗಳನ್ನ ಎದುರಿಸಿರಬಹುದು. ಆದರೆ ಜೀವನದಲ್ಲಿ ಚೆನ್ನಾಗಿ ಹಣ ಉಳಿಸಿ, ಹಣವನ್ನು ಗಳಿಸಿ ಶ್ರಮಿಸಬೇಕು ಮತ್ತೆ ಮುಂದೆ ಬರಬೇಕು ಎನ್ನುವಂತಹ ಬಯಸುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮಗೆ ಉತ್ತಮವಾದ ಜೀವನವಿದೆ. ಮಂಗಳ ಗ್ರಹವು ವೃಶ್ಚಿಕ ರಾಶಿಯವರ ಅಧಿಪತಿ ಆಗಿರೋದ್ರಿಂದ ಗ್ರಹಗಳ ಪ್ರಭಾವ ಇವರ ಮೇಲೆ ಸಂಪೂರ್ಣವಾಗಿ ಆಶೀರ್ವಾದವನ್ನ ಕೊಡ್ತಾ ಇದೆ. ಗುರುಗ್ರಹದ ಆಶೀರ್ವಾದ ಬಹಳಷ್ಟು ಅದೃಷ್ಟವನ್ನ ತರುತ್ತದೆ. ನೀವು ಏನೇ ಮಾಡಿದರೂ ಕೂಡ ನಿಮಗೆ ಉತ್ತಮವಾದ ಲಾಭ ಸಿಗುತ್ತದೆ ಮತ್ತು ಯಾವುದೇ ಅಡೆತಡೆಗಳಿಲ್ಲದ ಹಣದ ವಿಚಾರದಲ್ಲೂ ಕೂಡ ಒಳ್ಳೆಯ ಸಿಹಿ ಸುದ್ದಿಗಳು ಸಿಗುತ್ತದೆ.
ಸಿಗುವಂತಹ ಸಮಯ ಇದಾಗಿತ್ತು. ಸಾಲದ ನೋವಿನಿಂದ ಮುಕ್ತಿ ಸಿಗುತ್ತೆ. ಒಟ್ಟಾರೆಯಾಗಿ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಒಳ್ಳೆಯ ಲಾಭವಾಗುತ್ತೆ. ಮನೆಯಲ್ಲಿ ಸಂಪತ್ತು ಹೆಚ್ಚಳವಾಗುತ್ತೆ. ಬಾಕಿ ಇರುವಂತಹ ಎಲ್ಲ ಕೆಲಸವನ್ನ ಕೂಡ ಈ ಸಮಯದಲ್ಲಿ ಪೂರ್ಣಗೊಳಿಸಬಹುದು. ವೃಶ್ಚಿಕ ರಾಶಿಯವರು ತುಂಬಾ ತಾಳ್ಮೆಯನ್ನ ಹೊಂದಿರ್ತಾರೆ. ಅವರು ತುಂಬಾ ಸುಂದರವಾಗಿರ್ತಾರೆ. ಅವರು ಸುಂದರವಾದ ಮನಸ್ಸನ್ನ ಕೂಡ ಹೊಂದಿರೋದ್ರಿಂದ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡ್ತಾರೆ. ಒಟ್ಟಾರೆಯಾಗಿ ಅವರು ನಿಜವಾಗಿಯೂ ಎಲ್ಲವನ್ನ ಹೇಳಿಕೊಳ್ಳುವಂತಹ ವಿಶೇಷವಾದ ವ್ಯಕ್ತಿತ್ವಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು. ಅದೇ ರೀತಿ ಅವರಿಗೆ ಶತ್ರುಗಳು ಕೂಡ ಜಾಸ್ತಿ ಇರ್ತಾರೆ. ಅವರಿಗೆ ಕೆಡುಕನ್ನ ಬಯಸ್ತಾ ಇರ್ತಾರೆ. ಎಲ್ಲ ಕೆಲಸಗಳು ನೇರವಾಗಿ ಮುಗಿಸಬೇಕು ಮತ್ತು ನೇರವಾಗಿ ಮಾತನಾಡಬೇಕು ಅನ್ನುವಂತಹ ಸ್ವಭಾವ ಇವರಿಗೆ ಇರೋದ್ರಿಂದ ಖಂಡಿತವಾಗಿ ಕೆಲವೊಂದಿಷ್ಟು ಸಂಕಷ್ಟಗಳು ಇವರನ್ನ ಹುಡುಕಿಕೊಂಡು ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಸಮಯದಲ್ಲಿ ರಾಯರ ಆಶೀರ್ವಾದದ ಜೊತೆಗೆ ಖಂಡಿತವಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಉತ್ತರವನ್ನ ಸಂದೇಶವನ್ನ ತರುತ್ತಿದ್ದಾಳೆ. ಅವಳನ್ನ ಗುರುತಿಸಿ ಗೌರವಿಸೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ನಿಮಗೆ ಅವರು ಬಂದ ನಂತರ ಅಪಾರವಾದ ಅದೃಷ್ಟ ಸಿಗುತ್ತದೆ. ಅದು ಚಿನ್ನವಾಗಿ ಬದಲಾಗುತ್ತದೆ. ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಮನೆಯಲ್ಲಿ ನಿಮಗೆ ಅದ್ಭುತವಾದ ಆಶೀರ್ವಾದಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸುತ್ತದೆ. ನೀವು ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು ಸಮಯ ಬಹಳಷ್ಟು ನಿರ್ಣಾಯಕ ಮತ್ತು ಸೂಕ್ತವಾದ ಗೆಲುವಿನ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಹಿಂದೆಂದೂ ನೋಡಿರದಷ್ಟು ಹಣವನ್ನು ನೋಡ್ತೀರಾ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ. ನಿಮಗೆ ಅಪಾರವಾದ ಸಂಪತ್ತು ಸಿಗುತ್ತದೆ. ಮನೆಯಲ್ಲಿ ಹಣ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ದೀರ್ಘಾಯುಷ್ಯ ಸಿಗುವಂತಹ ಜೊತೆಗೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಅದ್ಭುತವಾಗಿರೋದ್ರಿಂದ ಯಾವುದೇ ಕೆಲಸವನ್ನ ಕೂಡ ನೀವು ಸಾಧಿಸೋಕೆ ಬಹಳಷ್ಟು ಶಕ್ತಿ, ಸಾಮರ್ಥ್ಯ, ಅದೃಷ್ಟ ಎಲ್ಲವೂ ಕೂಡ ಕೈ ಹಿಡಿಯೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ, ಒಬ್ಬ ಮಹಿಳೆ ಸ್ಪಷ್ಟವಾದ ಜೀವನದ ಮಾರ್ಗವನ್ನ ತಿಳಿಸಿಕೊಡ್ತಾರೆ. ಯಾವುದು ಸರಿ, ಯಾವುದು ತಪ್ಪು, ಯಾವ ಮಾರ್ಗದಲ್ಲಿ ನೀವು ಹೋಗಬೇಕು, ಯಾವ ರೀತಿ ಶ್ರೀಮಂತಿಕೆಯನ್ನ ಬರಮಾಡ್ಕೊಳ್ಬೇಕು, ನೆಮ್ಮದಿಯನ್ನ ಕಂಡುಕೊಳ್ಬೇಕು, ಆಧ್ಯಾತ್ಮಿಕವಾಗಿ ಕೂಡ ಅವರು ತಿಳಿಸುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ನಿಮ್ಮ ಜೀವನದ ದಿಕ್ಕನ್ನು ಮತ್ತು ನೀವು ಯೋಚಿಸುವಂತಹ ದಿಕ್ಕನ್ನೇ ಬದಲಾಯಿಸುತ್ತದೆ. ಖಂಡಿತವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಇಂದಿನಿಂದ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ. ನೀವು ಸುರಿಸಿರುವಂತಹ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಫಲ ಸಿಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಅದ್ಭುತ ಮತ್ತು ವಿಶೇಷವಾದ ಸಂದರ್ಭ. ನಿಮ್ಮ ಮನೆಯ ಬಾಗಿಲಿಗೆ ಖಂಡಿತವಾಗಿ ಅದೃಷ್ಟದ ಸುರಿಮಳೆ ಸುರಿಯೋದ್ರ ಜೊತೆಗೆ ಬಡತನ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಕಂಡುಕೊಳ್ತೀರಾ. ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ. ಈ ಸಮಯವನ್ನ ಸಂಪೂರ್ಣವಾಗಿ ಆತ್ಮವಿಶ್ವಾಸ, ಧೈರ್ಯದಿಂದ ಬರಮಾಡ್ಕೊಳ್ಳಿ. ನಿಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ. ನಿಲ್ಲಿಸಲಾದ ಹಣ ಬರುತ್ತದೆ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರೋದಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಆರ್ಥಿಕ ಲಾಭ ಕೂಡ ಇರುತ್ತದೆ. ದೊಡ್ಡ ದೊಡ್ಡ ಅವಕಾಶವನ್ನ ಬರಮಾಡ್ಕೊಳ್ತೀರಾ. ಈ ಸಮಯದಲ್ಲಿ ಶಾಂತವಾಗಿರಬೇಕು. ಎಲ್ಲವನ್ನ ಕೂಡ ಮನಸ್ಸಿಟ್ಟು ಕಲಿಯುವಂತಹ ಮನಸ್ಸನ್ನ ಪಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನ ದೂರ ಮಾಡಿ ಹೊಸ ವಿಷಯಗಳನ್ನ ಕಲಿಯಲು ಪ್ರಾರಂಭ ಮಾಡಿದರೆ ಬಯಸಿದರೆ ಅವುಗಳನ್ನ ಲಾಭದ ಒಂದು ವಿಶೇಷತೆ ತಿರುವಿನಿಂದ ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ಳುವಂತಹ ಸಂದರ್ಭ ಎದುರಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಬ್ಬ ಮಹಿಳೆ ಆರ್ಥಿಕವಾಗಿ ನಿಧಾನವಾದ ಸ್ಥಿರತೆಯನ್ನ ತೋರಿಸಿಕೊಡ್ತಾರೆ. ಅಕಸ್ಮಾತ್ ಹಣದ ಲಾಭ, ಹಳೆಯ ಬಾಕಿ ಇರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಕೂಡ ದೂರ ಮಾಡಿಕೊಡ್ತಾರೆ. ವೈಯಕ್ತಿಕ ಜೀವನದಲ್ಲಿ ಒಂದು ಪ್ರಮುಖವಾದ ಮುಖ್ಯ ಘಟನೆ ನಡೆಯುವಂತಹ ಸೂಚನೆ ಇದೆ. ಒಬ್ಬ ಹೊಸ ವ್ಯಕ್ತಿ, ಮಹಿಳೆ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದೆ. ಹಳೆಯ ಸಂಬಂಧದಲ್ಲಿ ಮತ್ತೆ ಒಪ್ಪಂದವಾಗುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಮನಸ್ಸಿನ ಗಾಯವನ್ನ ಗುಣಪಡಿಸುವಂತೆ ವರ್ತಿಸಬಹುದು. ಕುಟುಂಬದಲ್ಲಿ ಸಂತೋಷದ ಸುದ್ದಿ, ವಿಶೇಷವಾಗಿ ಮನೆಯಲ್ಲಿ ಮದುವೆ ಅಥವಾ ಸಂತಾನ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯವನ್ನ ಕೇಳುವಂತಹ ಆಶ್ಚರ್ಯಕರವಾದಂತಹ ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಬಹಳ ತುಂಬಾ ಮಹತ್ವವಾದಂತಹ ಸಂದರ್ಭ ಇದಾಗಿರೋದ್ರಿಂದ ಕೋಪ ಮತ್ತು ಹಠವನ್ನ ಕಡಿಮೆ ಮಾಡಿದರೆ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತದೆ. ಆಧ್ಯಾತ್ಮಿಕವಾಗಿ ಕೂಡ ವೃಶ್ಚಿಕ ರಾಶಿಯವರಿಗೆ ಶಕ್ತಿಯುತವಾಗಿರುವ ದಿನ ಇದಾಗಿರೋದ್ರಿಂದ ಜಪ, ತಪ, ದೇವರ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ದಾರಿದೀಪ ದೊರೆಯುತ್ತದೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಉಪವಾಸ ಅಥವಾ ದೇವಾಲಯಕ್ಕೆ ಭೇಟಿ ನೀಡಿದರೆ ಮನಸ್ಸಿನ ಗೊಂದಲಗಳು ದೂರವಾಗುತ್ತೆ. ಗುರುವಾರದ ದಿನ ಓಂ ಗುರು ರಾಘವೇಂದ್ರಾಯ ನಮಃ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಲು ಬಂದಂತಹ ಪಾಠಗಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಸಮಯ ಅದ್ಭುತವಾಗಿದೆ. ಪುನರ್ಜನ್ಮದಂತಿದೆ. ಹಳೆಯ ದುಃಖಗಳನ್ನ ಬಿಟ್ಟು ಹೊಸ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗುವ ಅವಕಾಶ ನಿಮ್ಮ ಮುಂದೆ ಬಂದಿದೆ. ನೀವು ಕೇಳುವ ಒಳ್ಳೆಯ ಸುದ್ದಿ ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನ ಮತ್ತೆ ಜೀವಂತಗೊಳಿಸುತ್ತದೆ. ಧೈರ್ಯ, ಶಾಂತಿ ಮತ್ತು ಸಕಾರಾತ್ಮಕ ಚಿಂತನೆ ಇಟ್ಟರೆ ಮುಂದಿನ ದಿನಗಳು ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಭೇಟಿ ಆಕಸ್ಮಿಕವಾಗಿರೋದಿಲ್ಲ. ಅವರು ನಿಮ್ಮ ಹೃದಯ ತಾಳಿದಂತಹ ನೋವಿಗೆ ಪ್ರತಿಯೊಂದು ಉತ್ತರವನ್ನ ಕೊಡೋದಕ್ಕೆ ಬಂದಿರುವಂತಹ ವಿಶೇಷವಾದ ಶಕ್ತಿಯನ್ನ ಹೊಂದಿರುವಂತಹ, ನಿಮ್ಮನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾರೆ. ನಿಮ್ಮ ಜೀವನವನ್ನ ನೋಡಲು ಗಟ್ಟಿತನ ಮತ್ತು ಮೌನ ಸ್ವಭಾವ, ಯಾರಿಗೂ ತಮ್ಮ ನೋವನ್ನ ತೋರಿಸದೇ ಇರುವಂತಹ ವ್ಯಕ್ತಿತ್ವ ಕಾಣಿಸಬಹುದು. ಆದರೆ ಒಳಗೆ ತುಂಬಾ ಸೂಕ್ಷ್ಮ ಮನಸ್ಸು, ಹಳೆಯ ನೆನಪುಗಳು, ನೋವುಗಳು, ನಂಬಿಕೆ ದ್ರೋಹ ಇವುಗಳಿಂದ ಕುಗ್ಗಿ ಹೋಗಿರುವಂತಹ, ಬಹಳಷ್ಟು ಕಣ್ಣೀರನ್ನ ಇಡುತ್ತಿರುವಂತಹ ನಿಮ್ಮ ಮನಸ್ಸು
ಮತ್ತು ಒಳಗಿನ ಖಾಲಿತನವನ್ನು ಅವಳು ಅರ್ಥ ಮಾಡಿಕೊಳ್ತಾಳೆ. ಅವಳು ತಕ್ಷಣ ಪರಿಹಾರ ಹೇಳೋದಿಲ್ಲ, ಮೊದಲು ಕೇಳುತ್ತಾಳೆ. ನೀನು ಏನು ಅನುಭವಿಸಿದ್ದೀಯಾ, ನಿನ್ನ ತೊಂದರೆಗಳೇನು ಎಂದು ಮೃದುವಾಗಿ ಕೇಳುತ್ತಾಳೆ. ತಮ್ಮ ಮನಸ್ಸು ತೆರೆಯುವ ಅವಕಾಶವನ್ನು ಕೊಡುತ್ತಾಳೆ. ಒಟ್ಟಾರೆಯಾಗಿ ಸಹಾನುಭೂತಿ ಹೊಸ ಅನುಭವವಾಗಿರಬಹುದು. ಅವರು ನಿಮ್ಮ ನೋವನ್ನು ಹಂಚಿಕೊಂಡಾಗ ಅವಳು ಅವರನ್ನು ತಪ್ಪು ಹಿಡಿಯೋದಿಲ್ಲ, ಬದಲಾಗಿ ಇದು ನಿನ್ನ ದೋಷವಲ್ಲ ಎಂದು ಹೊಸ ಪಾಠವನ್ನು ತಿಳಿಸುತ್ತಾಳೆ. ನಿಮ್ಮ ಮನೋಬಲವನ್ನು ತುಂಬುತ್ತಾಳೆ. ಅವರ ಮಾತುಗಳು ಕೇವಲ ಸಾಂತ್ವನವಾಗಿರದೆ ಅವಳ ಪ್ರೇರೇಪಣೆ ವಿಶೇಷವಾಗಿ ಕೆಲಸ ಮಾಡುತ್ತದೆ. ಇವಳು ಬರುವಂತಹ ಪರಿಹಾರಗಳು ಖಂಡಿತವಾಗಿ ಮುಖ್ಯ ಮಾರ್ಗಗಳನ್ನು ಸೂಚಿಸಬಹುದು. ಮನಸ್ಸಿನ ಶುದ್ಧೀಕರಣ, ಹಳೆಯ ನೋವುಗಳನ್ನು ಹಿಡಿದುಕೊಂಡೇ ಬದುಕಬಾರದು ಎಂದು ತಿಳಿಸುವಂತಹ ಅದ್ಭುತವಾದ ಪಾಠ. ದಿನನಿತ್ಯ ಧ್ಯಾನ, ಪ್ರಾರ್ಥನೆ ಅಥವಾ ಬರವಣಿಗೆಯ ಮೂಲಕ ಮನಸ್ಸನ್ನು ಹಗುರಗೊಳಿಸಬೇಕು ಎಂದು ಹೇಳುವಂತಹ ವಿಶೇಷವಾದ ಪಾಠ ನಿನ್ನ ಹೊಸ ಗುರಿಯನ್ನು ಮತ್ತೆ ನೆನಪಿಸುತ್ತದೆ. ನಿನ್ನ ನೋವು ನಿನ್ನ ಶಕ್ತಿಯಾಗಬೇಕು ಎಂದು ಹೇಳಿಕೊಡುವಂಥ ನಿಮ್ಮ ಪ್ರತಿಭೆಯನ್ನು ಮತ್ತೆ ಜೀವಂತಗೊಳಿಸುವಂತಹ ಪ್ರೇರೇಪಣೆಯಾಗಬಹುದು. ಖಂಡಿತವಾಗಿ ರಾಯರ ಅನುಗ್ರಹವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದ ಪ್ರತಿಯೊಂದು ದುಃಖ ಕಣ್ಣೀರಿಗೂ ಕೂಡ ಶಾಶ್ವತವಾದ ಪರಿಹಾರ ದೊರೆಯುತ್ತದೆ. ಖಂಡಿತವಾಗಿ ಫೆಬ್ರವರಿ ತಿಂಗಳು ರಾಯರ ವದಂತಿ, ರಾಯರ ಆರಾಧನೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆತಿರ್ತಕ್ಕಂಥ ಪ್ರತಿಯೊಂದು ಅವಮಾನ, ಕಷ್ಟ, ಕಣ್ಣೀರು ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ರಾಯರ ಸೇವೆ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ದೂರವಾಗುತ್ತೆ, ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತೆ. ಉದ್ಯೋಗ, ವ್ಯಾಪಾರ ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ನೀವು ಮತ್ತೆ ಗಮನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತೆ. ನಿಮ್ಮ ಮೌಲ್ಯವನ್ನು ನೀವು ಎಲ್ಲರ ಮುಂದೆ ಕಡಿಮೆ ಮಾಡಿಕೊಳ್ಳೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲಸಗಳನ್ನು ಅರ್ಥ ಮಾಡ್ಕೊಳ್ತೀರಾ. ನಿಮ್ಮನ್ನು ನೀವು ಗೌರವಿಸ್ತೀರಾ. ನಿಜವಾದ ಪರಿಹಾರ ಅಂದರೆ ನಿಮ್ಮನ್ನು ನೀವು ಪ್ರೀತಿಸಬೇಕು ಮತ್ತು ನಿಮ್ಮನ್ನು ನೀವು ಗೌರವಿಸಬೇಕು. ಎಲ್ಲರ ಮುಂದೆ ನನಗೇನು ಬರೋದಿಲ್ಲ, ನನ್ನ ಹಣೆ ಬರಹ ಇಷ್ಟೇ ಅಂತ ಕುಳಿತುಕೊಂಡ್ರೆ ಖಂಡಿತವಾಗಿ 4 ಜನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡ್ತಾರೆ ಮತ್ತು ನಿಮ್ಮನ್ನು ಆಡಿಕೊಳ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆ, ಪ್ರತಿಯೊಂದು ನೆಗೆಟಿವಿಟಿಯನ್ನು ತೆಗೆದುಹಾಕುವಂತಹ ಮೊದಲ ಹಂತ ನಿಮ್ಮ ಮನಸ್ಸಿನಿಂದ ಪ್ರಾರಂಭವಾಗುತ್ತದೆ. ಇದು ಖಂಡಿತವಾಗಿ ಅದ್ಭುತವಾದ ಬದಲಾವಣೆಯ ಮೊದಲ ಹೆಜ್ಜೆ ಆಗಿರೋದ್ರಿಂದ ನಿಮ್ಮ ಮನಸ್ಸು, ನಿಮ್ಮ ಜೀವನ, ನಿಮ್ಮ ಅಸ್ತಿತ್ವ ಎಲ್ಲವೂ ಕೂಡ ಇನ್ನು ಮುಂದೆ ಉತ್ತಮವಾದ ರೀತಿಯಲ್ಲಿ ಬದಲಾಗಲು ಸಾಧ್ಯವಾಗುತ್ತದೆ. ಖಂಡಿತ ಈ ಸಮಯದಲ್ಲಿ ಗುರುಗ್ರಹದ ವಿಶೇಷವಾದ ಆರಾಧನೆ ಮತ್ತು ಮಂಗಳನ ಆರಾಧನೆಯಿಂದ ನಿಮ್ಮ ಜೀವನದ ಪ್ರತಿಯೊಂದು ನಕಾರಾತ್ಮಕ ಅಂಶವನ್ನು ದೂರ ಮಾಡಬಹುದು. ಒಟ್ಟಾರೆಯಾಗಿ ಆ ಮಹಿಳೆಯ ಸಾನ್ನಿಧ್ಯ ದೇವರ ಆಶೀರ್ವಾದದಂತೆ ಮನಃಶಾಂತಿಯನ್ನು ನೀಡುತ್ತದೆ. ಅವಳು ನಿಮ್ಮ ಜೀವನಕ್ಕೆ ಬೆಳಕಿನಂತೆ ಬಂದು ಕತ್ತಲೆಯಿಂದ ಭಾವನೆಗಳನ್ನು ನಿಧಾನವಾಗಿ ಕರಗಿಸುತ್ತಾಳೆ. ಅವಳ ಪ್ರೀತಿ, ಸ್ನೇಹ ಕೇವಲ ಭಾವನೆ ಅಲ್ಲ, ಅದು ಮಾರ್ಗದರ್ಶನ. ಅವಳು ತೋರಿಸುವಂತಹ ದಾರಿ ತಕ್ಷಣದ್ದಲ್ಲ, ಅದ್ಭುತವಾಗಿರುತ್ತದೆ. ಅಂದರೆ ಸ್ಥಿರವಾದ ಬದಲಾವಣೆಯಾಗಿರುತ್ತದೆ. ಒಟ್ಟಾರೆಯಾಗಿ ಕೊನೆಯಲ್ಲಿ ದೇವರು ನಿಮಗೆ ಆಶೀರ್ವಾದವನ್ನು ತಿಳಿಸುತ್ತಾರೆ. ಈ ಮಹಿಳೆ ಅವರ ಜೀವನದಲ್ಲಿ ಬಂದದ್ದು ಕೇವಲ ಸಂಬಂಧಕ್ಕಾಗಿ ಅಲ್ಲ, ಅವರ ಆತ್ಮಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸಲು. ಅವಳ ಸಹಾನುಭೂತಿ, ಸ್ಪಷ್ಟ ಮಾತು ಮತ್ತು ನಂಬಿಕೆ ಅವರ ನೋವಿಗೆ ಮದ್ದಾಗಿ ಮುಂದಿನ ಬದುಕನ್ನು ಧೈರ್ಯದಿಂದ ಎದುರಿಸಲು ಶಕ್ತಿ ನೀಡುತ್ತದೆ. ಈ ಸಮಯ ಗುರುಗಳ ಆರಾಧನೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸ, ಕಾರ್ಯ ಮತ್ತು ಎಲ್ಲ ರೀತಿಯ ಒಂದು ಕೆಲಸದಲ್ಲೂ ಕೂಡ ಅದ್ಭುತವಾಗಿರುವಂತಹ ವಿಶೇಷವಾದ ಸಂದರ್ಭವನ್ನು ಬರಮಾಡ್ಕೊಳ್ತೀರಾ. ರಾಯರ ಆರಾಧನೆ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ಈ ಸಮಯವನ್ನು ಅದ್ಭುತ ಮತ್ತು ಶಾಂತಿಯುತವಾಗಿ ನಿರ್ವಹಿಸಿ. ಖಂಡಿತವಾಗಿ ವೃಶ್ಚಿಕ ರಾಶಿಯವರ ಜೀವನ ಸಾಮಾನ್ಯವಾಗಿ ಹರಿಯುವ ನದಿಯಂತೆ ಅಲ್ಲ, ಅದು ಕೆಂಡದಂತೆ ಹೊತ್ತಿ ಹುರಿಯುವ ಅಗ್ನಿಯಂತೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋಹ, ದ್ರೋಹ, ವಿಫಲತೆ ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ, ನಿಮ್ಮೊಳಗಿನ ಅಗ್ನಿಯನ್ನು ಉಜ್ವಲಗೊಳಿಸಲು ಬಂದ ಪರೀಕ್ಷೆಗಳು. ವೃಶ್ಚಿಕ ರಾಶಿಯವರಲ್ಲಿ ಇರುವಂತಹ ಆಂತರಿಕ ಶಕ್ತಿ ಬೇರೆ ಯಾವ ರಾಶಿಯವರಲ್ಲೂ ಕೂಡ ಸುಲಭವಾಗಿ ಕಾಣುವುದಿಲ್ಲ. ಯಾವ ರಾಶಿಯಲ್ಲಿ ಇರದೇ ಇರುವಂತಹ ವಿಶೇಷವಾದ ಶಕ್ತಿ ದೇವರು ನಿಮಗೆ ನೀಡಿದ್ದಾನೆ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ನಿಮ್ಮ ಮುಂದಿನ ಜೀವನದ ಅಡೆತಡೆಗಳು ಕರಗಿ ಹೋಗುತ್ತದೆ. ಇದೀಗ ನಿಮ್ಮ ಬದುಕು ನಿಧಾನವಾಗಿ ಕೆಂಡದಂತೆ, ಕೆಂಪಾದಂತೆ, ಬೆಂಕಿಯಂತೆ ಹುರಿಯುವ ಸಜ್ಜಾಗಿದೆ. ನಿಮ್ಮ ಮನಸ್ಸಿನ ಗಟ್ಟಿತನ, ಅಡಗಿದಂತಹ ಪ್ರತಿಭೆ, ಆಳವಾದ ಚಿಂತನೆ ಒಂದೇ ಸಮಯದಲ್ಲಿ ಹೊರಹೊಮ್ಮುವಂತಹ ಹಂತ ಬಂದು ತಲುಪಿದ್ದೀರಾ. ನೀವು ಇನ್ನು ಗುರಿಗೆ ನಿಮ್ಮ ಮೌಲ್ಯಮಾಪನವನ್ನು ಸಾಬೀತುಪಡಿಸಬೇಕಾಗಿಲ್ಲ. ನಿಮ್ಮ ಸಾಧನೆಗಳನ್ನು ಸ್ವಂತ ಮಾತನಾಡುತ್ತವೆ. ಹಳೆಯ ದುಃಖಗಳು ನಿಧಾನವಾಗಿ ಕರಗಿ ಹೋಗುತ್ತದೆ. ಮುಂದೆ ಬರುವಂತಹ ಸಮಯವನ್ನು ಅದ್ಭುತವಾಗಿ ಸಾಗಿಸಿದರೆ ಇದೇ ನಿಮ್ಮ ನೋವು ನಿಮ್ಮ ವಿಜಯದ ಜ್ವಾಲೆ ಆಗುತ್ತದೆ. ವೃತ್ತಿಯಲ್ಲಿ ದೊಡ್ಡ ಏರಿಕೆ, ಹಣಕಾಸಿನಲ್ಲಿ ಸ್ಥಿರತೆ, ಸಂಬಂಧಗಳಲ್ಲಿ ಸ್ಪಷ್ಟತೆ, ಈ 3 ಕ್ಷೇತ್ರಗಳಲ್ಲಿ ನೀವು ಒಂದು ಹೊತ್ತಿಗೆಯಲ್ಲಿ ಬದಲಾವಣೆಯನ್ನು ಕಾಣುವಂತಹ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಮುಖ್ಯ ಕಾರಣ ಕೀಲಿಕೈ, ನಿಮ್ಮ ಆತ್ಮವಿಶ್ವಾಸ. ನಿಮ್ಮ ಮೇಲೆ ನಂಬಿಕೆ ಇಟ್ಟ ಕ್ಷಣದಿಂದಲೇ ನಿಮ್ಮ ಬದುಕಿನ ಅಗ್ನಿ ಪ್ರಜ್ವಲಿಸುತ್ತದೆ. ಒಟ್ಟಾರೆಯಾಗಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ವೃಶ್ಚಿಕ ರಾಶಿಯವರು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುತ್ತಾರೆ. ನಿಮ್ಮ ಜೀವನದ ಈ ಹಂತವು ಪುನರ್ಜನ್ಮದ ಹಂತ. ಈಗ ನಿಮ್ಮ ಬದುಕು ಕೇವಲ ಸಾಗೋದಲ್ಲ, ಅದು ಹುರಿಯುತ್ತಲೇ ಪ್ರಕಾಶಿಸುತ್ತದೆ, ಇತರರಿಗೆ ದಾರಿ ತೋರಿಸುವಂತಹ ಜ್ವಾಲೆಯಾಗುತ್ತದೆ. ಒಟ್ಟಾರೆಯಾಗಿ ಸಮಯವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಜೀವನದ ಗುರಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.